ರಾಹುಲ್ ಗಾಂಧಿಯವರು ಮಾತಾಡುವಾಗ ತುಂಬ ಗಂಭೀರವಾದ ಪ್ರಶ್ನೆಗಳನ್ನು ಎಲೆಕ್ಷನ್ ಕಮಿಷನ್ ಮೇಲೂ ಎತ್ತಿದರು. ಎಲೆಕ್ಷನ್ ಕಮಿಷನರ್ ನೇಮಕ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳು, ವಿಪಕ್ಷ ನಾಯಕರು ಮತ್ತು ಪ್ರಧಾನಮಂತ್ರಿಗಳ ಸೇರ್ಕೊಂಡು ಮಾಡಬೇಕು. ಆ ಪ್ಯಾನಲ್ನಿಂದ ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳನ್ನು ನೀವು ಕಿತ್ತಾಕ್ಬಿಟ್ರಿ. ಲೋಕಸಭಾ ಚುನಾವಣೆಗಿಂತ ಮುಂಚೆ ಇಬ್ಬಿಬ್ಬರು ಚೀಫ್ ಎಲೆಕ್ಷನ್ ಕಮಿಷನರ್ಗಳನ್ನು ಬದಲಾವಣೆ ಮಾಡಿದ್ರಿ. ಅಂದರೆ ಮನಸ್ಸಿಗೆ ಬೇಕಾದ ಹಾಗೆ ಮನಮಾನಿ ಮಾಡಿದ್ರಿ ಅಂತ ಪ್ರಧಾನಿ ನರೇಂದ್ರ ಮೋದಿ ಇವತ್ತಿನ ಭಾಷಣದಲ್ಲಿ ಅದಕ್ಕೂ ಉತ್ತರ ಕೊಟ್ಟರು. 2014ರಲ್ಲಿ ನಾವು ಅಧಿಕಾರಕ್ಕೆ ಬಂದಾಗ ಅಧಿಕೃತ ವಿಪಕ್ಷ ಇರಲಿಲ್ಲ. ಕಾಂಗ್ರೆಸ್ ಬರೀ 44 ಗೆದ್ದಿತ್ತು. 1/10 ಗೆಲ್ಲಬೇಕು. ಟೋಟಲ್ ಹೌಸ್ನ 1/10 ಗೆದ್ದರೆ ಅಧಿಕೃತ ವಿಪಕ್ಷ ಆಗತ್ತೆ. ಆಗಿರಲಿಲ್ಲ. ಆದರೂ ಕೂಡ ಸಂವಿಧಾನದ ಆಶಯಗಳಿಗೆ ಧಕ್ಕೆ ಬರಬಾರ್ದು ಅಂತ ನಾವು ವಿಪಕ್ಷವನ್ನು ವಿಶ್ವಾಸಕ್ಕೆ ತಗೊಂಡು ಮುಂದೆ ಹೋದ್ವಿ. ಬಿಟ್ಟಿದ್ರಿ ಅಂತ ತಪ್ಪಿರಲಿಲ್ಲ. ವಿಪಕ್ಷದ ನಾಯಕರನ್ನು ಸೇರಿಸ್ಕೋಬೇಕು ಅಂತಲೇ ಇರಲಿಲ್ಲ, ಆ ವಿಪಕ್ಷನೇ ಇರಲಿಲ್ಲ. ಆದರೂ ಸಂವಿಧಾನದ ಆಶಯದ ಪ್ರಕಾರ ನಡ್ಕೊಂಡ್ವಿ. ನಿಮ್ಮ ಕಾಲದಲ್ಲಿ ಏನೇನಾಗಿತ್ತು? ಪ್ರಧಾನಮಂತ್ರಿಗಳ ಏಕಾಂಗಿಯಾಗಿ ಸಹಿ ಹಾಕಿ ಎಲೆಕ್ಷನ್ ಕಮಿಷನರ್ಗಳ ನೇಮಕ ಆಗಿರಲಿಲ್ವಾ ಅಂತ ಕೇಳಿಸ್ಕೊಳ್ಳಿ. 2014 में जब हम आए तब मान्य विपक्ष नहीं था, रिकॉग्नाइज अपोजिशन पार्टी नहीं थी, उतने अंक भी लेकर के कोई नहीं आए थे. भारत के अनेक कानून ऐसे थे कि हमें पूरी स्वतंत्रता थी उस कानून के हिसाब से काम करने की. अनेक कमेटियां ऐसी थी जिसमें लिखा था लीडर्स ऑफ अपोजिशन उसमें आएंगे, लेकिन अपोजिशन था ही नहीं, रिकॉग्नाइज अपोजिशन नहीं था. ये हमारा संविधान जीने का स्वभाव था, ये हमारा संविधान का स्पिरिट था, ये हमारी लोकतंत्र की मर्यादाओं का पालन करने का इरादा था. हमने तय किया कि भले मान्य विपक्ष नहीं होगा, रिकॉग्नाइज अपोजिशन नहीं होगा, लेकिन जो सबसे बड़े दल का सब नेता है उसको मीटिंगों में बुलाएंगे. ये लोकतंत्र का स्पिरिट होता है, तब होता है. चुनाव आयोग की कमेटियां, आदरणीय अध्यक्ष जी, पहले तो प्रधानमंत्री फाइल करके निकालते थे. ये हम हैं जिसने अपोजिशन के लीडर को भी उस कमेटी में बिठाया है. और हमने इसके लिए कानून भी बनाया और आज विधिवत रूप से इलेक्शन कमीशन बनेगा तो अपोजिशन लीडर भी उसके निर्णय की प्रक्रिया में हिस्सा होंगे. ये काम हम करते हैं. ಪಕ್ಷ ವಿಪಕ್ಷ ಅನ್ನೋ ವಿಷಯದಲ್ಲಿ ಭಿನ್ನಾಭಿಪ್ರಾಯ ಇಲ್ಲ. ಅವರು ಬೇರೆ ಪಕ್ಷದವರು ಅನ್ನೋ ಕಾರಣಕ್ಕೆ ನಾವೇನು ನೆಗ್ಲೆಕ್ಟ್ ಮಾಡುವಂಥವ್ರು ಅಲ್ಲ ಅನ್ನೋದಕ್ಕೆ ಉದಾಹರಣೆ ಕೊಡ್ತಾ ಆ ಪ್ರಧಾನಮಂತ್ರಿ ಮ್ಯೂಸಿಯಂ ವಿಷಯವನ್ನು ಪ್ರಸ್ತಾಪಿಸಿದರು. ಈ ದೇಶದ ಮೊದಲ ಪ್ರಧಾನಿಯಿಂದ ಹಿಡಿದು ನನಗಿಂತ ಮುಂಚೆ ಬಂದ ಪ್ರಧಾನಿಯ ತನಕ ಪ್ರತಿಯೊಬ್ಬರದು ಅವರ ಜೀವನ ಸಾಧನೆಗಳನ್ನು ತೋರಿಸುವಂಥ ಒಂದು ಮ್ಯೂಸಿಯಂ ಮಾಡಿದ್ದೀವಿ. ನೀವು ಬೇಕಿದ್ರೆ ಬಂದು ನೋಡಿ ಅಂತ ರಾಹುಲ್ ಗಾಂಧಿ ಮತ್ತು ಅವ್ರ ಕುಟುಂಬಕ್ಕೆ ಹೇಳಿದ್ರು. ಬಂದು ನೋಡಿ ನೀವು ಬೇಕಿದ್ರೆ. ಅದರಲ್ಲೇನಾದರೂ ಸುಧಾರಣೆ ಆಗಬೇಕು ಅಂದರೆ ಹೇಳಿ, ಡೆಫಿನೆಟ್ಲಿ ಮಾಡೋಣ ಅಂತ. ಅದರ ಜೊತೆಗೆ ತಾವು ಗುಜರಾತ್ನ ಮುಖ್ಯಮಂತ್ರಿ ಆಗಿದ್ದಾಗಿನ ವಿಷಯವನ್ನು ಪ್ರಸ್ತಾಪಿಸ್ತಾ ಇದ್ರು. ಗುಜರಾತ್ ಅಸ್ತಿತ್ವಕ್ಕೆ ಬಂದು ಐ ಥಿಂಕ್ 75 ವರ್ಷ ಆದಾಗಿಂದೋ ಏನೋ 50 ವರ್ಷ ಆಗಿತ್ತು. ಆ ಸಂದರ್ಭದಲ್ಲಿ ಅಲ್ಲಿಯ ತನಕದ ಎಲ್ಲ ರಾಜ್ಯಪಾಲರ ಭಾಷಣಗಳನ್ನು ಸೇರಿಸಿ ನಾನೊಂದು ಪುಸ್ತಕ ಮಾಡಿದೆ. ಅದರಲ್ಲಿ ಅತಿ ಹೆಚ್ಚು ಭಾಷಣಗಳು ಕಾಂಗ್ರೆಸ್ ಸರ್ಕಾರ ಆಡಳಿತದಲ್ಲಿದ್ದಾಗಿಂದ ಇತ್ತು. ಅವರ ಪಕ್ಷ ಇವ್ರ ಪಕ್ಷ ಅನ್ನೋ ಭೇದ ನನಗೇನು ಇರಲಿಲ್ಲ ಅಂತ. ಅದನ್ನೊಂದು ಸಲ ಕೇಳಿಸ್ಕೊಳ್ಳಿ. दिल्ली में आपको कई स्थान ऐसे मिलेंगे जहां कुछ परिवारों ने अपने म्यूजियम बना करके रखे हुए हैं. जनता जनार्दन के पैसों से काम हो रहा है. लोकतंत्र का स्पिरिट क्या होता है, संविधान को जीना किसको कहते हैं, हमने पीएम म्यूजियम बनाया और देश के पहले से लेकर के मेरे पूर्व तक के सभी प्रधानमंत्रियों के जीवन को और उनके कार्य को उस पीएम म्यूजियम बनाया गया है. और मैं तो चाहूंगा
कि पीएम म्यूजियम में जो महापुरुष है उनके परिवारजनों ने समय निकाल करके उस म्यूजियम को देखना चाहिए और उसमें कुछ जोड़ने के लगता है तो सरकार का ध्यान आकर्षित करना चाहिए ताकि वो म्यूजियम समृद्ध हो और देश के बालकों को प्रेरणा दे। यह होता है संविधान की भावना। अपने लिए तो सब करते हैं, खुद के लिए जीने वालों की जमात बहुत छोटी नहीं है। संविधान के लिए जीने वाले यहां बैठे हैं। दिल्ली उसी प्रकार से राज्यों में गवर्नर का जो उद्बोधन होता है सदन में, वो उस राज्य के कार्यकलापों का ब्यौरा देते हैं। संविधान और लोकतंत्र का स्पिरिट क्या होता है। जब गुजरात के 50 वर्ष हुए और सद्भाग्य से मुझे उस समय मुख्यमंत्री के रूप में सेवारत था मैं, तो हमने एक महत्वपूर्ण निर्णय किया। पिछले 50 वर्ष में सदन में जितने भी गवर्नर के भाषण हुए सबको ही एक ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.